ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ನ ನೋಡ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ರಿಸರ್ಚ್ ಬಗ್ಗೆ ಡೆಫಿನಿಷನ್, ಮೀನಿಂಗ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್, ಪಾಸಿಟಿವ್ ಅಪ್ರೋಚ್ ಆ್ಯಂಡ್ ಪೋಸ್ಟ್ ಪಾಸಿಟಿವ್ ಅಪ್ರೋಚ್ ಬಗ್ಗೆ ಎಲ್ಲ ನೋಡ್ಕೊಂಡಿದ್ವಿ. ಸೆಕೆಂಡ್ ಕ್ಲಾಸಲ್ಲಿ ಬಂದು ಪಾರ್ಟ್ 2 ಅಂತ ಇದೆ. ಅದರಲ್ಲಿ ಮೆಥಡ್ಸ್ ಆಫ್ ರಿಸರ್ಚ್ನ ನೋಡಿದ್ದೀವಿ. ಹೌ ಮೆನಿ ಟೈಪ್ಸ್ ಆರ್ ದೇರ್ ಆ್ಯಂಡ್ ವಾಟ್ ಆರ್ ದೇ ಅಂತ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ಬಂದು ನಾವು ನೋಡ್ತಾ ಇರೋದು ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ. 8 ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಬರುತ್ತೆ. ಅದೆಲ್ಲದರ ಜೊತೆಗೆ ಸ್ಯಾಂಪ್ಲಿಂಗ್, ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್, ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್, ವೇರಿಯೇಬಲ್ಸ್ ಆ್ಯಂಡ್ ಹೈಪೋಥಿಸ್ ಬಗ್ಗೆ, ಇದೆಲ್ಲದರ ಬಗ್ಗೆನೂ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಹಿಂದಿನ ಕ್ಲಾಸಲ್ಲಿ ನಾವು ರಿಸರ್ಚ್ ಅಂದರೆ ಏನು, ರಿಸರ್ಚ್ನ ಡೆಫಿನಿಷನ್ ಏನು, ಆಮೇಲೆ ಕ್ಯಾರೆಕ್ಟರ್ಸ್ ಏನು, ಅದೆಲ್ಲವನ್ನು ನಾವು ಓದ್ಕೊಂಡಿದ್ದೀವಿ. ಇವಾಗ ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಬಂದರೆ ಸಂಶೋಧನಾ ಮೆಟ್ಟಿಲುಗಳು. ಅಂದರೆ ಸಂಶೋಧಕನು ಸಂಶೋಧನೆ ಮಾಡುವಾಗ ಕ್ರಮಬದ್ಧವಾಗಿ ರಿಸರ್ಚ್ ಸ್ಟೆಪ್ನ ಬಳಸಬೇಕಾಗುತ್ತೆ. ಯಾವ ಪ್ರೊಸೆಸ್ ಆದಮೇಲೆ ನೆಕ್ಸ್ಟ್ ಯಾವ ಸ್ಟೆಪ್ನ ಯೂಸ್ ಮಾಡ್ಕೋಬೇಕು ಸಂಶೋಧಕನಿಗೆ ಗೊತ್ತಿರಬೇಕಾಗತ್ತೆ. ಹಂತ ಹಂತವಾಗಿ ಸಂಶೋಧನೆಯನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಹಾಗಾದರೆ ಯಾವ ಸಂಶೋಧನಾ ಸ್ಟೆಪ್ನ ಯೂಸ್ ಮಾಡಬೇಕು, ಫಾಲೋ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಬಂದರೆ ಐಡೆಂಟಿಫೈಯಿಂಗ್ ದ ರಿಸರ್ಚ್ ಪ್ರಾಬ್ಲಮ್ ಆ್ಯಂಡ್ ಸೆಟ್ಟಿಂಗ್ ರಿಸರ್ಚ್ ಹೈಪೋಥಿಸಿಸ್, ಚೂಸಿಂಗ್ ದ ರಿಸರ್ಚ್ ಡಿಸೈನ್, ಡಾಟಾ ಕಲೆಕ್ಷನ್ ಆ್ಯಂಡ್ ಪ್ರೊಸೆಸಿಂಗ್ ಆ್ಯಂಡ್ ಅನಲೈಸಿಂಗ್ ಡಾಟಾ ಆ್ಯಂಡ್ ಫೈಂಡಿಂಗ್ ದ ಕನ್ಕ್ಲೂಷನ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ರೈಟಿಂಗ್ ದ ರಿಪೋರ್ಟ್. ದೀಸ್ ಆಲ್ ಆರ್ ದ ಮೇನ್ ಸ್ಟೆಪ್ಸ್ ಆಫ್ ರಿಸರ್ಚ್. ಸೊ ಇವತ್ತು ನಾವು ಒಂದೊಂದಾಗಿ ಸ್ಟೆಪ್ಸ್ ಆಫ್ ರಿಸರ್ಚ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಫಸ್ಟ್ ಸ್ಟೆಪ್ ಬಂದು ಐಡೆಂಟಿಫೈಯಿಂಗ್ ದ ರಿಸರ್ಚ್ ಪ್ರಾಬ್ಲಮ್, ಸಂಶೋಧನಾ ಸಮಸ್ಯೆಯನ್ನು ಗುರುತಿಸೋದು. ಎ ವೆಲ್ ಐಡೆಂಟಿಫೈಡ್ ಪ್ರಾಬ್ಲಮ್ ವಿಲ್ ಲೀಡ್ ದ ರಿಸರ್ಚರ್ ಟು ಅಕಾಂಪ್ಲಿಷ್ ಆಲ್ ಇಂಪಾರ್ಟೆಂಟ್ ಫೇಜಸ್ ಆಫ್ ದ ರಿಸರ್ಚ್ ಪ್ರೊಸೆಸ್, ಸ್ಟಾರ್ಟಿಂಗ್ ಫ್ರಮ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಟು ದಿ ಸೆಲೆಕ್ಷನ್ ಆಫ್ ದ ರಿಸರ್ಚ್ ಮೆಥಡಾಲಜಿ. ಅಂದರೆ ಉತ್ತಮವಾಗಿ ಗುರುತಿಸಲಾದ ಸಮಸ್ಯೆಯು ಸಂಶೋಧಕನನ್ನು ಸಂಶೋಧನಾ ಪ್ರಕ್ರಿಯೆ ಎಲ್ಲ ಪ್ರಮುಖ ಹಂತಗಳನ್ನು ಸಾಧಿಸಲು ಕಾರಣವಾಗುತ್ತೆ. ಅದರ ಜೊತೆಗೆ ಉದ್ದೇಶಗಳನ್ನು ನಿಗದಿಪಡಿಸುವುದರಿಂದ ಹಿಡಿದು ಸಂಶೋಧನಾ ವಿಧಾನದ ಆಯ್ಕೆಯವರೆಗೂ ಯೂಸ್ ಆಗುತ್ತೆ, ಅದೇ ಕಾರಣವಾಗುತ್ತೆ ಅನ್ನೋದು ಇದರ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದು ಸೆಕೆಂಡ್ ಸ್ಟೆಪ್ ಆಫ್ ರಿಸರ್ಚ್ ಬಂದು ಲಿಟ್ರೇಚರ್ ವ್ಯೂ ಅಂತ ಬರುತ್ತೆ, ಸಾಹಿತ್ಯ ವಿಮರ್ಶೆ. ಇಲ್ಲಿ a view of previous document to similar or related phenomena is essential for the researcher. If the researcher is aware of earlier studied of the topic or related topic, he will be in much better position to access the significance of his work and to ಕನ್ವಿನ್ಸ್ ಅದರ್ಸ್ ದ್ಯಾಟ್ ಇಟ್ ಈಸ್ ಇಂಪಾರ್ಟೆಂಟ್. ಇದೇ ರೀತಿಯಲ್ಲಿ ಅಥವಾ ಸಂಬಂಧಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ಹಿಂದಿನ ದಾಖಲೆಗಳ ಪರಿಶೀಲನೆಯು ಸಂಶೋಧಕರಿಗೆ ಅತ್ಯಗತ್ಯವಾಗಿರುತ್ತೆ. ಆ್ಯಂಡ್ ಸಂಶೋಧಕನಿಗೆ ತನ್ನ ವಿಷಯದ ಬಗ್ಗೆ ಅಥವಾ ಸಂಬಂಧಿಸಿದ ವಿಷಯದ ಬಗ್ಗೆ ಹಿಂದಿನ ಅಧ್ಯಯನದ ಬಗ್ಗೆ ತಿಳಿದಿರುತ್ತೆ. ಅವನು ತನ್ನ ಕೆಲಸದ ಮಹತ್ವವನ್ನು ನಿರ್ಣಯಿಸಲು ಮತ್ತು ಅದು ಮುಖ್ಯವೆಂದು ಬೇರೆಯವರಿಗೆ ಅಂದರೆ ಇತರರಿಗೆ ಮನವರಿಕೆ ಮಾಡಲು ಉತ್ತಮ ಸ್ಥಾನದಲ್ಲಿ ಇರ್ತಾನೆ ಯಾವಾಗಲೂ. ಅದನ್ನೇ ನಾವು ಸಾಹಿತ್ಯ ವಿಮರ್ಶೆ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಪ್ ಬಂದು ಸೆಟ್ಟಿಂಗ್ ರಿಸರ್ಚ್ ಹೈಪೋಥೆಸಿಸ್. ಇಲ್ಲಿ ಹೈಪೋಥೆಸಿಸ್ ಸೆಟ್ ಮಾಡಬೇಕಾಗುತ್ತೆ. ಆ್ಯಂಡ್ ರಿಸರ್ಚ್ ಹೈಪೋಥೆಸಿಸ್ನ ಸೆಟ್ ಮಾಡಬೇಕಾಗಿರೋದು ಸಂಶೋಧನಾ ಊಹೆಗಳನ್ನು ಹೊಂದಿಸುವುದು ಅಂತ ಅರ್ಥ. ಆ್ಯಂಡ್ ಎ ರಿಸರ್ಚ್ ಹೈಪೋಥೆಸಿಸ್ ಈಸ್ ಎ ಸ್ಪೆಸಿಫಿಕ್, ಕ್ಲಿಯರ್ ಆ್ಯಂಡ್ ಟೆಸ್ಟೇಬಲ್ ಪ್ರೊಪೊಸಿಷನ್ ಆರ್ ಪ್ರಿಡಿಕ್ಟಿವ್ ಸ್ಟೇಟ್ಮೆಂಟ್ ಅಬೌಟ್ ದ possible outcome of a scientific research study based on the particular property of a population. ಸಂಶೋಧನಾ ಊಹೆಯು ಜನಸಂಖ್ಯೆಯ ನಿರ್ದಿಷ್ಟ ಆಸ್ತಿಯನ್ನು ಆಧರಿಸಿದ ವೈಜ್ಞಾನಿಕ ಸಂಶೋಧನಾ ಅಧ್ಯಯನದ ಸಂಭವನೀಯ ಫಲಿತಾಂಶದ ಬಗ್ಗೆ ನಿರ್ದಿಷ್ಟ, ಸ್ಪಷ್ಟ ಮತ್ತು ಪರೀಕ್ಷಿಸಬಹುದಾದಂತಹ ಪ್ರತಿಪಾದನೆ ಅಥವಾ ಮುನ್ಸೂಚನೆಯನ್ನು ನೀಡುತ್ತಿರುತ್ತೆ. ಅದನ್ನು ನಾವು ಏನಂತ ಹೇಳ್ಬೋದು, ಸಂಶೋಧನಾ ಊಹೆಗಳನ್ನು ಹೊಂದಿಸುವುದು. ಹೇಗೆಲ್ಲ ಸಂಶೋಧನಾ ಊಹೆಗಳನ್ನು ಹೊಂದಿಸಿ ಒಂದು ಸಂಶೋಧನೆಗೆ ಅದು ಕಾರಣವಾಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಬಂದು ಫೋರ್ತ್ ಸ್ಟೆಪ್ ಆಫ್ ರಿಸರ್ಚಲ್ಲಿ ಚೂಸಿಂಗ್ ದ ರಿಸರ್ಚ್ ಡಿಸೈನ್. ಇಲ್ಲಿ ಸಂಶೋಧನಾ ವಿನ್ಯಾಸವನ್ನು ಆರಿಸಿಕೊಳ್ಳೋದು, ಕರೆಕ್ಟಾಗಿರುವಂಥ ನಮ್ಮ ಸಂಶೋಧನೆಗೆ ಬೇಕಾಗಿರುವಂಥ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ವಿನ್ಯಾಸವನ್ನು ಆಯ್ಕೆ ಮಾಡೋದಾಗಿರುತ್ತೆ. ರಿಸರ್ಚ್ ಡಿಸೈನ್ ಈಸ್ ಅ ಫ್ರೇಮ್ ವರ್ಕ್ ಆಫ್ ಎ ರಿಸರ್ಚ್ ಮೆಥಡ್ and techniques chosen by the researcher. The design phase of study determines which tools to use and how they are used. ಇಲ್ಲಿ ಸಂಶೋಧನಾ ವಿನ್ಯಾಸವು ಸಂಶೋಧಕರು ಆಯ್ಕೆ ಮಾಡಿದ ಸಂಶೋಧನಾ ವಿಧಾನಗಳು ಮತ್ತು ತಂತ್ರಗಳ ಚೌಕಟ್ಟಾಗಿರುತ್ತೆ. ಆ್ಯಂಡ್ ಅಧ್ಯಯನದ ವಿನ್ಯಾಸ ಹಂತವು ಯಾವ ಸಾಧನೆಯನ್ನು ಬಳಸಬೇಕು ಆ್ಯಂಡ್ ಅವುಗಳನ್ನು ಹೇಗೆ ಬಳಸಬೇಕು ಎಂಬುದನ್ನ ನಿರ್ಧಾರ ಮಾಡುತ್ತೆ. ಇದೆಲ್ಲವೂ ಚೂಸಿಂಗ್ ದ ರಿಸರ್ಚ್ ಡಿಸೈನ್ ಬಗ್ಗೆ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಡಾಟಾ ಸೆಲೆಕ್ಷನ್.
ಡಾಟಾನ ಹೆಂಗೆ ಸೆಲೆಕ್ಷನ್ ಮಾಡಬೇಕು, ಇಲ್ಲಿ ದತ್ತಾಂಶವನ್ನು ಸಂಗ್ರಹಣೆ ಹೇಗೆ ಮಾಡೋದು. ಆ್ಯಂಡ್ ಡಾಟಾ ಕಲೆಕ್ಷನ್ ಈಸ್ ದ ಪ್ರೊಸೆಸ್ ಆಫ್ ಗ್ಯಾದರಿಂಗ್ ಆ್ಯಂಡ್ ಮೆಜರಿಂಗ್ ಇನ್ಫಾರ್ಮೇಷನ್ ಆನ್ ವೇರಿಯೇಬಲ್ಸ್ ಆಫ್ ಇಂಟ್ರೆಸ್ಟ್ in a established systematic fashion that enables one to answer stated research question, test hypothesis and evaluate outcomes. ಇಲ್ಲಿ ಎಕ್ಸಾಂಪಲ್ ಆಗಿ ಇಂಟರ್ವ್ಯೂಸ್ ಬರುತ್ತೆ, ಸರ್ವೆ ಬರುತ್ತೆ, ಕ್ವಶನರೀಸ್ ಬರುತ್ತೆ, ಎಕ್ಸೆಟ್ರಾ. ಡಾಟಾ ಕಲೆಕ್ಷನ್ ಅಂತ ಬಂದರೆ ದತ್ತಾಂಶ ಸಂಗ್ರಹಣೆಯು ಆಸಕ್ತಿಯ ಅಸ್ಥಿರಗಳ ಕುರಿತು ಮಾಹಿತಿಯನ್ನು ಸಂಗ್ರಹಿಸುವ ಮತ್ತು ಅಳೆಯುವ ಪ್ರಕ್ರಿಯೆಯಾಗಿದ್ದು, ಇದು ಸ್ಥಾಪಿತ ವ್ಯವಸ್ಥಿತ ರೀತಿಯಲ್ಲಿ ಹೇಳಲಾದ ಸಂಶೋಧನಾ ಪ್ರಶ್ನೆಗಳಿಗೆ ಉತ್ತರ ನೀಡಲು, ಆಮೇಲೆ ಊಹೆಗಳನ್ನು ಪರೀಕ್ಷಿಸಲು ಮತ್ತು ಫಲಿತಾಂಶವನ್ನು ಮೌಲ್ಯಮಾಪನ ಮಾಡಲು ನಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂತ ಬಂದರೆ ಸಂದರ್ಶನಗಳು. ಇಂಟರ್ವ್ಯೂ ಮಾಡ್ತೀವಲ್ಲ, ಒಬ್ಬೊಬ್ಬರಿಗೆ ಇಂಟರ್ವ್ಯೂವಿಂದ ನಾವು ಅದರ ದತ್ತಾಂಶಗಳನ್ನು ಪಡ್ಕೋಬೋದು. ಆ್ಯಂಡ್ ಸರ್ವೆ ಮಾಡೋದ್ರಿಂದನೂ ನಾವು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ಬೋದು. ಆ್ಯಂಡ್ ಪ್ರಶ್ನಾವಳಿ ಇತ್ಯಾದಿ. ಪ್ರಶ್ನಾವಳಿ ಅಂದರೆ ಒಬ್ಬರನ್ನ ಕ್ವಶನ್ ಮಾಡೋದ್ರಿಂದ ಕ್ವಶನರೀಸ್ ಅಂತ ಬರುತ್ತೆ. ಸೊ ಒಬ್ಬರಿಗೆ ಪ್ರಶ್ನೆ ಮಾಡಿ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡು ದತ್ತಾಂಶವನ್ನು ಸಂಗ್ರಹ ಮಾಡೋದು, ಇದಕ್ಕೆ ನಾವು ಡಾಟಾ ಕಲೆಕ್ಷನ್ ಅಂತ ಹೇಳ್ತೀವಿ. ದಿಸ್ ಈಸ್ ದ 5th ಸ್ಟೆಪ್ ಆಫ್ ರಿಸರ್ಚ್. ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೊಸೆಸಿಂಗ್ ಅನಲೈಸಿಂಗ್ ಡಾಟಾ. ಇಲ್ಲಿ ದತ್ತಾಂಶವನ್ನು ಸಂಗ್ರಹಿಸುವುದು ಮತ್ತು ವಿಶ್ಲೇಷಣೆ ಮಾಡೋದು ಅಂತ ಅರ್ಥ. ಪ್ರೊಸೆಸಿಂಗ್ ಅನಲೈಸಿಂಗ್ ಡಾಟಾ, ದತ್ತಾಂಶವನ್ನು ಸಂಸ್ಕರಿಸುವುದು ಮತ್ತು ವಿಶ್ಲೇಷಿಸುವುದು. ಡಾಟಾ ಅನಲೈಸಿಸ್ ಇಸ್ ದ ಪ್ರೊಸೆಸ್ ಆಫ್ ಇನ್ಸ್ಪೆಕ್ಟಿಂಗ್, ಕ್ಲಿನ್ಸಿಂಗ್, ಟ್ರಾನ್ಸ್ಫರಿಂಗ್ ಆ್ಯಂಡ್ ಮಾಡೆಲಿಂಗ್ ಡಾಟಾ ವಿತ್ ದ ಗೋಲ್ ಆಫ್ ಡಿಸ್ಕವರಿಂಗ್ ಯೂಸ್ಫುಲ್ ಇನ್ಫಾರ್ಮೇಷನ್, ಇನ್ಫಾರ್ಮಿಂಗ್ ಕನ್ಕ್ಲೂಷನ್ ಆ್ಯಂಡ್ ಸಪೋರ್ಟಿಂಗ್ ಡಿಸಿಷನ್ ಮೇಕಿಂಗ್. ಇಲ್ಲಿ ದತ್ತಾಂಶ ಸಂಶ್ಲೇಷಣೆಯು ಉಪಯುಕ್ತ ಮಾಹಿತಿಯನ್ನು ಕಂಡುಹಿಡಿಯೋದು, ತೀರ್ಮಾನಗಳನ್ನು ತಿಳಿಸುವುದು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ಬೆಂಬಲಿಸುವ ಗುರಿಯೊಂದಿಗೆ ದತ್ತಾಂಶವನ್ನು ಪರಿಶೀಲಿಸುವ, ಶುದ್ಧೀಕರಿಸುವ ಆ್ಯಂಡ್ ವರ್ತಿಸುವ ಮತ್ತು ಮಾಡೆಲಿಂಗ್ ಮಾಡುವ ಪ್ರಕ್ರಿಯೆಯಾಗಿರುತ್ತೆ. ಅದನ್ನೇ ನಾವು ದತ್ತಾಂಶವನ್ನು ಸಂಗ್ರಹಿಸುವುದು ಅಥವಾ ಸಂಸ್ಕರಿಸುವುದು, ವಿಶ್ಲೇಷಿಸುವುದು ಅಂತ ಕರಿಬೋದು. ಪ್ರೊಸೆಸಿಂಗ್ ಅನಲೈಸಿಂಗ್ ಡಾಟಾ, ದಿಸ್ ಇಸ್ ದ 6th ಸ್ಟೆಪ್ ಆಫ್ ರಿಸರ್ಚ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಫೈಂಡಿಂಗ್ ದ ಕನ್ಕ್ಲೂಷನ್ನ ಫೈಂಡ್ ಮಾಡೋದು, ಅಂದರೆ ತೀರ್ಮಾನವನ್ನು ಕಂಡುಹಿಡಿಯೋದು. ಇಟ್ ಮೀನ್ಸ್ ದ ಕನ್ಕ್ಲೂಷನ್ ಈಸ್ ದ ಫೈನಲ್ ಪಾರ್ಟ್ ಆಫ್ ದ ರಿಸರ್ಚ್ ಪೇಪರ್ ದಟ್ ಬ್ರಿಂಗ್ಸ್ ಎವ್ರಿಥಿಂಗ್ ಟುಗೆದರ್ ಇನ್ ಎ ಲಾಜಿಕಲ್ ಮ್ಯಾನರ್. ತೀರ್ಮಾನವು ಎಲ್ಲವನ್ನೂ ತಾರ್ಕಿಕ ರೀತಿಯಲ್ಲಿ ಒಟ್ಟುಗೂಡಿಸುವ ಸಂಶೋಧನಾ ಪ್ರಬಂಧದ ಒಂದು ಅಂತಿಮ ಭಾಗವಾಗಿರುತ್ತೆ. ಇದನ್ನು ಲಾಸ್ಟಲ್ಲಿ ಎಂಡ್ ಆಫ್ ದ ರಿಸರ್ಚ್ ನಾವು ಕಂಡುಹಿಡಿದು ಅದನ್ನು ಕನ್ಕ್ಲೂಷನ್ ಕೊಡಬೇಕಾಗುತ್ತೆ. ದಟ್ ಈಸ್ ವಾಟ್ ದ ಫೈಂಡಿಂಗ್ಸ್ ದ ಕನ್ಕ್ಲೂಷನ್. ಲಾಸ್ಟ್ ಸ್ಟೆಪ್ ಆಫ್ ದ ರಿಸರ್ಚ್ ಬಂದು ರಿಪೋರ್ಟ್ ರೈಟಿಂಗ್ ಅಂತ ಬರುತ್ತೆ. ಇನ್ ರಿಪೋರ್ಟ್ ರೈಟಿಂಗ್ ರಿಸರ್ಚ್ ಇನ್ವಾಲ್ವ್ಸ್ ಸಮ್ಮರೈಜಿಂಗ್, ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟೇಟಿಂಗ್ ಡಾಟಾ ಟು ರಿಸರ್ಚ್ ಕನ್ಕ್ಲೂಷನ್ ಆ್ಯಂಡ್ recommendations. The purpose of report writing is to communicate research findings to various stakeholders. ರಿಪೋರ್ಟ್ ರೈಟಿಂಗ್ ಅಂತಂದರೆ ವರದಿ ಬರವಣಿಗೆ. ಇಲ್ಲಿ ಸಂಶೋಧನೆಯಲ್ಲಿ ಸಾರಾಂಶ ಒಳಗೊಂಡಿರುತ್ತದೆ. ತೀರ್ಮಾನಗಳು ಮತ್ತು ಶಿಫಾರಸುಗಳನ್ನು ತಲುಪಿಸಲು ದತ್ತಾಂಶವನ್ನು ವಿಶ್ಲೇಷಿಸುವುದು ಮತ್ತು ವ್ಯಾಖ್ಯಾನ ಮಾಡುವುದು, ಅಂದರೆ ವ್ಯಾಖ್ಯಾನಿಸುವುದು. ವರದಿ ಬರೆಯುವುದು ಉದ್ದೇಶ ಏನಂತಂದರೆ ಸಂಶೋಧನೆಗಳನ್ನು ವಿವಿಧ ಪಾಲುದಾರರಿಗೆ ತಿಳಿಸಿಕೊಡೋದಕ್ಕೆ ಲಾಸ್ಟಲ್ಲಿ ರಿಪೋರ್ಟ್ ರೈಟಿಂಗ್ನ ಬರೀತಾರೆ. ದಿಸ್ ಈಸ್ ವಾಟ್ ದ 8th ಸ್ಟೆಪ್ ಆಫ್ ರಿಸರ್ಚ್. ಇಲ್ಲಿಗೆ ನಾವು ಎಲ್ಲ ಸ್ಟೆಪ್ಸ್ ಆಫ್ ರಿಸರ್ಚ್ನ ನೋಡಿದ್ದೀವಿ. ಫಸ್ಟ್ ಐಡೆಂಟಿಫೈಯಿಂಗ್ ದ ರಿಸರ್ಚ್ ಪ್ರಾಬ್ಲಮ್ ನಿಂದ ರೈಟಿಂಗ್ ದ ರಿಪೋರ್ಟ್ವರೆಗೂ ಇದೆಲ್ಲವೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಟ್ ಸೆಟ್ಗೆ ಓದ್ತಾ ಇರೋಂಥ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ ಇನ್ನೊಂದು ಹೊಸ ಕಾನ್ಸೆಪ್ಟ್ ಜೊತೆಗೆ. ಅಲ್ಲಿವರೆಗೂ ವಿಡಿಯೋಸ್ನ ಕಂಪ್ಲೀಟಾಗಿ ನೋಡ್ತಾ ಇರಿ. ನಿಮ್ಮ ಗುರಿನ ಯಾವತ್ತೂ ಮರಿಬೇಡಿ. ಥ್ಯಾಂಕ್ ಯು ಆಲ್.